ನಮಸ್ಕಾರ. ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಪಲ್ನಾಡ್. ಪ್ರಿಯ ವಿದ್ಯಾರ್ಥಿ, ವಿಶೇಷತೆಯೊಂದಿಗೆ ಕೂಡಿರುತ್ತೆ. ಯಾಕೆ ವಿಶೇಷತೆ ಅಂತ ಹೇಳಿದಾಗ, ಮೊದಲನೇದಾಗಿ ಇವತ್ತಿನ ತರಗತಿಯಲ್ಲಿ ನಾವು ಉಕ್ತ ಲೇಖನ ಅಥವಾ ಡಿಕ್ಟೇಷನ್ ಈ ಪದಗಳ ಕಡೆಗೆ ನೋಡೋಣ. ಎರಡನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್. 10 ಪ್ರಶ್ನೆಗಳನ್ನ ಕೇಳ್ತೀನಿ. ನಾವು ಮಾಡಿದಂತಹ ಶಬ್ದ, ಈ ಒಂದು ಪಾಠಕ್ಕೆ ಸೇರಿದಂತಹ 10 ಪ್ರಶ್ನೆ. ಮೂರನೇದು ಸಾರಾಂಶ ಅಥವಾ ಸಮರಿ ನೋಟ್ಸ್. ಇದು ಕೂಡ ಶಬ್ದ, ಈ ಒಂದು ಪಾಠಕ್ಕೆ ಸೇರಿದಂತಹ ಪದಗಳನ್ನ ಕಲಿತೀವಿ. ಸೊ ಇದನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಎಲ್ಲಿಗೆ ಬಂದು ನಿಂತಿದ್ವಿ? ಎಲ್ಲಿಗೆ ಬಂದು ನಿಂತಿದ್ವಿ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ? ಎಲ್ಲಿವರೆಗೂ ಪಾಠ ಮಾಡಿದ್ವಿ? ಶಬ್ದ, ಈ ಒಂದು ಪರ್ಟಿಕ್ಯುಲರ್ ಪಾಠ. ನಾನ್ ನಿಮ್ಗೆ ಶಬ್ದ ಮಾಲಿನ್ಯ ಮತ್ತೆ ಶ್ರವಣ ದೋಷದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ? ನಮ್ಗೆ ಈಗಾಗ್ಲೇ ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್ ಬಗ್ಗೆ ಗೊತ್ತಿದೆ. ಗಾಳಿಯಲ್ಲಿ ಅನಗತ್ಯ ಅನಿಲಗಳು ಮತ್ತು ಕಣಗಳು ಇರೋದ್ರಿಂದ ವಾಯು ಮಾಲಿನ್ಯ ಉಂಟಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಅದೇ ರೀತಿ ಅತಿಯಾದ ಅಥವಾ ಅನಗತ್ಯ ಶಬ್ದಗಳು ಇರುವಿಕೆಯನ್ನ ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಈ ಶಬ್ದ ಮಾಲಿನ್ಯ ಹೇಳ್ಬೇಕಂದ್ರೆ ಈ ವಾಹನಗಳ ಶಬ್ದ, ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ರೆ ಆ ಶಬ್ದ, ಪಟಾಕಿ ಸಿಡಿಯೋದು, ಸ್ಫೋಟಗೊಳಿಸೋದು, ಯಂತ್ರಗಳು, ಧ್ವನಿವರ್ಧಕಗಳು ಮುಂತಾದವು. ಈಗ ಈ ಮನೆಗಳಲ್ಲಿ ಏನಾಗುತ್ತೆ, ಮನೆಗಳಿರುವಂತಹ ಏರಿಯಾ ಅಂದ್ರೆ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಈ ಮೈಕ್ ಸೆಟ್ ಹಾಕೋದು ಅಥವಾ ಈ ಕಾರ್ಖಾನೆಗಳನ್ನ ಅಲೋ ಮಾಡಿದ್ರೆ ಯಾಕೆ ಶಬ್ದ ಮಾಲಿನ್ಯ ಉಂಟಾಗುತ್ತೆ ಅನ್ನುವಂತಹ ಕಾರಣಕ್ಕೆ. ಆದ್ರಿಂದ ಈ ಮನೆಗಳಲ್ಲಿ ಟೆಲಿವಿಷನ್ಗಳು, ಟ್ರಾನ್ಸಿಸ್ಟರ್ಗಳು, ರೇಡಿಯೋಗಳಿಂದ ಹೆಚ್ಚಿನ ಶಬ್ದಗಳನ್ನ ಕೇಳಬಹುದು. ಕೆಲವೊಂದು ಅಡ್ಗೆ ಮನೆಯ ಸಾಧನೆ ಯಾವ್ದ್ಯಾವ್ದು? ವೆರಿ ಗುಡ್, ಮಿಕ್ಸರ್, ಗ್ರೈಂಡರ್, ಕೆಲವೊಂದ್ಸಲ ಫ್ಯಾನ್ಗಳು, ಇವೆಲ್ಲದ್ರಿಂದ ಕೂಡ ಶಬ್ದ ಮಾಲಿನ್ಯ ಉಂಟಾಗ್ತಾ ಹೋಗುತ್ತೆ. ಈಗ ಏನಾಗುತ್ತೆ, ನಮ್ಮ ಸುತ್ತಲಿನ ಅಧಿಕ ಗದ್ದಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಯನ್ನ ನಮ್ಗೆ ಉಂಟು ಮಾಡುತ್ತೆ. ಒಂದು ಸ್ಲೀಪಿಂಗ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ. ಈ ನಿದ್ರೆ ಅನ್ನೋದು ಒಬ್ಬ ಮನುಷ್ಯನ್ಗೆ ಬಹಳ ಮುಖ್ಯ ಆಗುತ್ತೆ. ನಿದ್ರೆ ಕಮ್ಮಿ ಆದಾಗ ಅಥವಾ ನಿದ್ರಾಹೀನತೆ ಉಂಟಾದಾಗ ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಅತಿ ಹೆಚ್ಚಾಗುತ್ತೆ. ಮತ್ತೆ ಮುಂತಾದಂತಹ ಒಂಥರ ಯಾವಾಗ್ಲೂ ಫಟೀಗ್, ಸುಸ್ತಿನಲ್ಲಿ ಇರೋದು ಉಂಟಾಗುತ್ತೆ. ಆದ್ರಿಂದ ಅತಿಯಾದಂತಹ ಶಬ್ದಕ್ಕೆ ನಿರಂತರವಾಗಿ ಒಬ್ಬ ವ್ಯಕ್ತಿ ಗುರಿಯಾಗ್ತಾ ಇದ್ದಾನೆ ಅಂದ್ರೆ ಅವನು ತಾತ್ಕಾಲಿಕ ಅಂದ್ರೆ ಟೆಂಪ್ರವರಿ ಅಥವಾ ಶಾಶ್ವತ ಅಂದ್ರೆ ಪರ್ಮನೆಂಟ್ ಆಗಿ ಕಿವುಡುತನಕ್ಕೆ ಒಳಗಾಗಬಹುದು. ಆದ್ರಿಂದ ಈ ಗದ್ದಲವನ್ನ ನಿಲ್ಲಿಸ್ಲಿಕ್ಕೆ ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ಬೈಫರ್ಕೇಟ್. ಫ್ಯಾಕ್ಟರಿ ಏರಿಯಾ ಬೇರೆ, ರೆಸಿಡೆನ್ಷಿಯಲ್ ಏರಿಯಾ ಬೇರೆ ಅಲ್ವಾ? ಕಾರ್ಖಾನೆಗಳು ಬೇರೆ ಕಡೆ ಇರೋ ಹಾಗೆ ನಾವು ನೋಡ್ಕೊಬೇಕು. ಅದೇ ರೀತಿ ನಾವು ಆದಷ್ಟು ಶಬ್ದ ಅಥವಾ ಗದ್ದಲ ಮಾಡದೆ ಸಾಮಾನ್ಯವಾಗಿ ಬದುಕನ್ನ ಕಲಿಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಶ್ರವಣ ದೋಷ ಉಂಟಾಗತ್ತೆ. ಶ್ರವಣ ಅಂದ್ರೆ ನಕ್ಷತ್ರ ಮೇಡಮ್, ಹೌದು, ಶ್ರವಣ ಅನ್ನೋದು ನಕ್ಷತ್ರ. ಆನಂತರ ರಾಮಾಯಣದಲ್ಲಿ ನೀವ್ ಹೇಳಿದ್ರಲ್ಲ, ಶತವೇದಿ ಕಥೆಯಲ್ಲಿ ಬರುವಂತಹ ಶ್ರವಣ, ಅದು ಕೂಡ ಹೌದು. ಶ್ರವಣ ಅಂದ್ರೆ ಇನ್ ಜನರಲ್ ನಮ್ ಕನ್ನಡ ಭಾಷೆ ಕೇಳೋದು ಅಂತ ಅರ್ಥ. ಶ್ರವಣ ದೋಷ ಅಂದ್ರೆ ಕೇಳಿಸ್ಕೊಳ್ಲಿಕ್ಕೆ ಉಂಟಾಗುವಂತಹ ದೋಷ. ಇದು ಅತಿ ವಿರಳವಾಗಿರುವಂತಹ ಆದ್ರೆ ಸಂಪೂರ್ಣ ಕಿವುಡುತನವನ್ನ ಸಾಮಾನ್ಯವಾಗಿ ಹುಟ್ಟಿನಿಂದಲೇ ಇರುತ್ತೆ. ಭಾಗಶಃ ಕಿವುಡುತನ ಸಾಮಾನ್ಯವಾಗಿ ಕಾಯಿಲೆ ಬಂದಾಗ ಅಥವಾ ಕಿವಿಗೆ ಏನಾದ್ರೂ ಗಾಯ ಆದಾಗ ಅಥವಾ ವಯಸ್ಸಾಗ್ತಾ ಬಂದಾಗ ಉಂಟಾಗ್ತಾ ಹೋಗುತ್ತೆ. ಆದ್ರಿಂದ ಅಂತಹ ಮಕ್ಕಳಿಗೆ ನಾವು ಸಂಜ್ಞೆ ಭಾಷೆ ಅಂತ ಹೇಳ್ತೀವಿ. ಅಂದ್ರೆ ಈ ಸಿಂಬಲ್ಗಳ ಲ್ಯಾಂಗ್ವೇಜ್. ಈಗ ನಾವ್ ಸಾಮಾನ್ಯವಾಗಿ ನೋಡಿರಬಹುದು, ಹೀಗೆ ಹೇಳ್ತೀವಿ, ಹೇಗಿದ್ಯಾ, ಏನ್ ಮಾಡ್ತಾ ಇದ್ಯಾ, ಇದ್ ಕೆಳಗೆ, ಈ ರೀತಿ ಕೆಲವೊಂದು ಸಂಜ್ಞೆಗಳನ್ನ ತೋರಿಸ್ತೀವಿ. ಆ ರೀತಿಯಾದಂತಹ ಸಂಜ್ಞೆ ಭಾಷೆಗಳಲ್ಲಿ ಮಕ್ಕಳಿಗೆ ಪಾಠವನ್ನ ಮಾಡ್ತಾರೆ ಅಥವಾ ಮಾತಾಡ್ಲಿಕ್ಕೆ, ಸಂವಹನ ಮಾಡಲಿಕ್ಕೆ. ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಅದ್ ನೆರವಾಗುತ್ತೆ. ಆದ್ರಿಂದ
ಆಲೋಚನೆಯ ನೇರ ಪರಿಣಾಮದಿಂದ ಮಾತಿನ ಕಲಿಕೆ ಆಗೋದ್ರಿಂದ ಕಿವುಡುತನ ಇರುವಂತಹ ಮಕ್ಕಳಲ್ಲಿ ಸಾಮಾನ್ಯವಾಗಿ ಮಾತಲ್ಲೂ ಕೂಡ ಅವರ ಗುಣಮಟ್ಟ ಅಷ್ಟು ಸರಿಯಾಗಿ ಇರೋದಿಲ್ಲ, ಯಾಕಂದ್ರೆ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರೋದು. ಇದು ಈ ಒಂದು ಶಬ್ದ ಮಾಲಿನ್ಯದಿಂದ ಉಂಟಾಗುವಂತಹ ತೊಂದರೆಗಳ ಒಂದು ಎಕ್ಸ್ಪ್ಲನೇಷನ್ ಆಗಿತ್ತು. ಈಗ ಕ್ವಿಕ್ ಆಗಿ ಮೊದಲನೇದಾಗಿ ಉಕ್ತ ಲೇಖನ ಅಥವಾ ಡಿಕ್ಟೇಷನ್ ನೋಡೋಣ. ಸೊ ಡಿಕ್ಟೇಷನ್ ಕೂಡ ಇದೇ ಪಾಠಕ್ಕೆ ಸಂಬಂಧಿಸಿದ್ದೇ ಇದೆ. ಬರ್ಕೊಳ್ಳಿ, ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ. ಮೊದಲನೆಯ ಪದ ಕಂಪನ. ಕಂಪನ. ಮೊದಲನೇ ಪದ ಕಂಪನ. ಎರಡನೆಯ ಪದ ಸ್ವರ ತಂತುಗಳು. ಸ್ವರ ತಂತುಗಳು. ಮೂರನೆಯ ಪದ ಶ್ರವಣಾತೀತ. ಶ್ರವಣಾತೀತ. ಇನ್ನೊಂದ್ಸಲ ಹೇಳ್ತೀನಿ, ಶ್ರವಣಾತೀತ. ನಾಲ್ಕನೇ ಪದ ಆಂದೋಲನ. ಆಂದೋಲನ. ಆ ಪಕ್ಕ ಸೊನ್ನೆ, ಆಂದೋಲನ. ಐದನೆಯ ಪದ ಮಾಲಿನ್ಯ. ಮಾಲಿನ್ಯ. ಓಕೆ, ಸೊ ಇನ್ನೇನಾಗಿತ್ತು? 5 ಪದಗಳು: ಕಂಪನ, ಸ್ವರ ತಂತುಗಳು, ಶ್ರವಣಾತೀತ, ಆಂದೋಲನ, ಕೊನೆಯ ಪದ ಮಾಲಿನ್ಯ. ಇವಿಷ್ಟು ಪದಗಳಾಗಿತ್ತು. ನೋಟ್ ಮಾಡ್ಕೊಂಡ್ರಾ? ಸೊ ಇಲ್ಲಿಗೆ ನಮ್ಮ ಡಿಕ್ಟೇಷನ್ ಮುಕ್ತಾಯ ಆಯ್ತು. ನೆಕ್ಸ್ಟ್ MCQ ಟೆಸ್ಟ್ ಕಡೆಗೆ ಗಮನ ಹರಿಸೋಣ. ಈಗ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ ಅಂತ ನೋಡಿ ಹೇಳಿ. ಕಾಣಿಸ್ತಾ ಇದೆಯಾ? ಓಕೆ. ಅಧ್ಯಾಯ ಶಬ್ದ ಸೌಂಡ್ ಬಹು ಆಯ್ಕೆಯ ಪ್ರಶ್ನೆಗಳು ಹೀಗಿದೆ. ಮೊದಲನೆಯ ಪ್ರಶ್ನೆ: ಶಬ್ದವು ಈ ಕೆಳಗಿನ ಯಾವುದರ ಮೂಲಕ ಪ್ರಸಾರವಾಗುವುದಿಲ್ಲ? ಶಬ್ದವು ಈ ಕೆಳಗಿನ ಯಾವುದರ ಮೂಲಕ ಪ್ರಸಾರವಾಗುವುದಿಲ್ಲ? ಆಪ್ಷನ್ ಎ ಘನವಸ್ತುಗಳು, ಆಪ್ಷನ್ ಬಿ ದ್ರವಗಳು, ಆಪ್ಷನ್ ಸಿ ಅನಿಲಗಳು, ಆಪ್ಷನ್ ಡಿ ಶೂನ್ಯ ಪ್ರದೇಶ ಅಥವಾ ವ್ಯಾಕ್ಯೂಮ್. ಸರಿಯಾದಂತಹ ಉತ್ತರ ಏನಿರಬಹುದು ಅಂತ ಗುರುತಿಸಿ. ಸಮಯ ಓಡ್ತಾ ಇದೆ. ಹೇಳಿ ನೋಡೋಣ, ಏನಿರ್ಬಹುದು ಉತ್ತರ? ಸಮಯ ಓಡ್ತಾ ಇದೆ. ಶಬ್ದವು ಈ ಕೆಳಗಿನ ಯಾವುದರ ಮೂಲಕ ಪ್ರಸಾರವಾಗುವುದಿಲ್ಲ? ಆಪ್ಷನ್ ಎ ಘನವಸ್ತುಗಳು, ಆಪ್ಷನ್ ಬಿ ದ್ರವಗಳು, ಆಪ್ಷನ್ ಸಿ ಅನಿಲ, ಆಪ್ಷನ್ ಡಿ ಶೂನ್ಯ ಪ್ರದೇಶ. ಸರಿಯಾದಂತಹ ಉತ್ತರ ಶೂನ್ಯ ಪ್ರದೇಶ ಅಥವಾ ವ್ಯಾಕ್ಯೂಮ್ ಆಗಿರುತ್ತೆ. ನೆಕ್ಸ್ಟ್ ಎರಡನೆಯ ಪ್ರಶ್ನೆ: ಮಾನವನ ಕಿವಿಗೆ ಕೇಳಿಸುವ ಶಬ್ದದ ಆವರ್ತನದ ಮಿತಿ ಎಷ್ಟು? ಮಾನವನ ಕಿವಿಗೆ ಕೇಳಿಸುವ ಶಬ್ದದ ಆವರ್ತನ ಮಿತಿ ಎಷ್ಟು? ಆಪ್ಷನ್ ಎ 2 ಹರ್ಟ್ಸ್ ನಿಂದ 2000 ಹರ್ಟ್ಸ್, ಆಪ್ಷನ್ ಬಿ 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್, ಆಪ್ಷನ್ ಸಿ 200 ಹರ್ಟ್ಸ್ ನಿಂದ 20,000 ಹರ್ಟ್ಸ್, ಆಪ್ಷನ್ ಡಿ
ಸೊ ಏನಿರಬಹುದು ಉತ್ತರ? ಸಮಯ ಓಡ್ತಾ ಇದೆ, ಬೇಗ ಬೇಗ ಗೆಸ್ ಮಾಡಿ. ವೆರಿ ಗುಡ್. ಸರಿಯಾದಂತಹ ಉತ್ತರ 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಥರ್ಡ್ ಕ್ವೆಶ್ಚನ್. ಶಬ್ದದ ಬಿರುಸು ಅಂದ್ರೆ ಲೌಡ್ನೆಸ್ ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ಆಪ್ಷನ್ ಎ ಆವರ್ತನ, ಆಪ್ಷನ್ ಬಿ ಆಯಾಮ ಅಥವಾ ಆಂಪ್ಲಿಟ್ಯೂಡ್, ಆಪ್ಷನ್ ಸಿ ವೇಗ, ಆಪ್ಷನ್ ಡಿ ತರಂಗಾಂತರ. ಸೊ ಏನಿರಬಹುದು ಸರಿಯಾದಂತಹ ಉತ್ತರ? ಊಹೆಯನ್ನ ಮಾಡಿ ಅಥವಾ ಉತ್ತರ ಗೊತ್ತಿದ್ರೆ ತಿಳಿಸಿ. ಕೊಡ್ತಾ ಇದೆ, ಟೈಮ್ ಇಸ್ ರನ್ನಿಂಗ್. ಡನ್. ಸೊ ಏನು ಉತ್ತರ? ವೆರಿ ಗುಡ್. ಥರ್ಡ್ ಒನ್, ಮೂರನೇ ಉತ್ತರ. ದಟ್ ಇಸ್ ನಥಿಂಗ್ ಬಟ್ ಆಂಪ್ಲಿಟ್ಯೂಡ್ ಅಥವಾ ಆಯಾಮ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ. ಮಾನವರಲ್ಲಿ ಶಬ್ದವು ಎಲ್ಲಿ ಉತ್ಪತ್ತಿಯಾಗುತ್ತದೆ? ಮಾನವರಲ್ಲಿ ಶಬ್ದವು ಎಲ್ಲಿ ಉತ್ಪತ್ತಿಯಾಗುತ್ತದೆ? ಆಪ್ಷನ್ ಎ ಕಿವಿ, ಆಪ್ಷನ್ ಬಿ ಮೂಗು, ಆಪ್ಷನ್ ಸಿ ಸ್ವರ ಪೆಟ್ಟಿಗೆ ಅಥವಾ ಲ್ಯಾರಿಂಕ್ಸ್, ಆಪ್ಷನ್ ಡಿ ಹೃದಯ. ಟೈಮ್ ಸ್ಟಾರ್ಟ್ಸ್ ನೌ. ಸೊ ಹೇಳಿ ಯಾವುದು? ವೆರಿ ಗುಡ್. ಆಪ್ಷನ್ ನಾಲ್ಕನೆಗೆ ಸರಿಯಾದಂತಹ ಉತ್ತರ ಲ್ಯಾರಿಂಗ್ಸ್ ಅಥವಾ ಸ್ವರ ಪೆಟ್ಟಿಗೆ. ನೆಕ್ಸ್ಟ್ ಐದನೇ ಪ್ರಶ್ನೆ. ಆವರ್ತನದ ಅಂತಾರಾಷ್ಟ್ರೀಯ ಏಕಮಾನ ಎಸ್ಐ ಯೂನಿಟ್ ಯಾವುದು? ಆಪ್ಷನ್ ಎ ಮೀಟರ್, ಆಪ್ಷನ್ ಬಿ ಸೆಕೆಂಡ್, ಆಪ್ಷನ್ ಸಿ ಡೆಸಿಬಲ್, ಆಪ್ಷನ್ ಡಿ ಹರ್ಟ್ಸ್. ಸೊ ಯೋರ್ ಟೈಮ್ ಸ್ಟಾರ್ಟ್ ನೌ. ಸೊ ಟೈಮ್ ಓಡ್ತಾ ಇದೆ. ಸೊ ಏನಿರಬಹುದು ಉತ್ತರ? ವೆರಿ ಗುಡ್, ಹರ್ಟ್ಸ್. ಆರನೇ ಪ್ರಶ್ನೆ. ವಸ್ತುವಿನ 1 ಸೆಕೆಂಡಿನ ದೋಲನ ಅಂತ ಬಂದ್ರೆ ಕ್ಷಮೆ ಇರ್ಲಿ, ಆಂದೋಲನ ಸಂಖ್ಯೆಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಕಾಲಾವಧಿ, ಆಪ್ಷನ್ ಬಿ ಆವರ್ತನ, ಆಪ್ಷನ್ ಸಿ ಆಯಾಮ ಅಂಡ್ ಆಪ್ಷನ್ ಡಿ ವೇಗ. ಸೊ ಸಮಯ ಓಡ್ತಾ ಇದೆ, ಯೋರ್ ಟೈಮ್ ಇಸ್ ರನ್ನಿಂಗ್.
ಸೊ ಏನಂತಾರೆ, ಟೆಕ್ಸ್ಟ್ ಅಲ್ಲೇ ಆನ್ಸರ್ ಇದೆ, ಫ್ರೀಕ್ವೆನ್ಸಿ ಅಥವಾ ಆವರ್ತನ ಅಂತ ನಾವು ಕರಿತೀವಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಶಬ್ದದ ಬಿರುಸನ್ನು ಅಳೆಯುವ ಏಕಮಾನ ಯಾವುದು? ಆಪ್ಷನ್ ಎ ಹರ್ಟ್ಸ್, ಆಪ್ಷನ್ ಬಿ ಡೆಸಿಬಲ್, ಆಪ್ಷನ್ ಸಿ ನ್ಯೂಟನ್, ಆಪ್ಷನ್ ಡಿ ಜೌಲ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಡನ್. ಸೊ 4ನೇ ಪ್ರಶ್ನೆಗೆ ಏನುತ್ತೆ ಉತ್ತರ? ಶಬ್ದದ ಬಿರುಸನ್ನ ಅಳೆಯುವಂತಹ ಏಕಮಾನ ಯಾವುದು ಅಂತ ನಾನು ನಿಮ್ಗೆ ಪ್ರಶ್ನೆ ಕೇಳಿದ್ದೆ. ಈ ಪ್ರಶ್ನೆಗೆ ಏನಿರಬಹುದು ಉತ್ತರ? ವೆರಿ ಗುಡ್, ಡೆಸಿಬಲ್. ಇಷ್ಟು ಡೆಸಿಬಲ್ ಅಲ್ಲಿ ಸೌಂಡ್ ಬರ್ತಾ ಇದೆ ಅಂತ ನಾವ್ ಹೇಳ್ತೀವಲ್ವಾ, ಸೊ ಡೆಸಿಬಲ್ ಇಸ್ ದ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ, ಹೆಚ್ಚಿನ ತಾಯಿ ಶಬ್ದವು ಅಂದ್ರೆ ಹೈ ಪಿಚ್ ಏನನ್ನ ಹೊಂದಿರುತ್ತೆ? ಆಪ್ಷನ್ ಎ ಹೆಚ್ಚಿನ ಆವರ್ತನ, ಆಪ್ಷನ್ ಬಿ ಕಡಿಮೆ ಆವರ್ತನ, ಆಪ್ಷನ್ ಸಿ ಹೆಚ್ಚಿನ ಆಯಾಮ, ಆಪ್ಷನ್ ಡಿ ಕಡಿಮೆ ಆಯಾಮ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸೊ ಉತ್ತರ ಗೊತ್ತಾಗ್ತಾ ಇದೆಯಾ? ಸಮಯ ಓಡ್ತಾ ಇದೆ. ಏನಿರಬಹುದು ಉತ್ತರ? ಏನಿರಬಹುದು ಮಕ್ಕಳೇ ಉತ್ತರ? ವೆರಿ ಗುಡ್, ಹೆಚ್ಚಿನ ಆವರ್ತನ. ಆಪ್ಷನ್ ಎ ಹೆಚ್ಚಿನ ಆವರ್ತನ ಆಗಿರುತ್ತೆ ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆ, ಅನಗತ್ಯ ಮತ್ತು ಅಹಿತಕರ ಶಬ್ದಗಳನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸಂಗೀತ, ಆಪ್ಷನ್ ಬಿ ಶಬ್ದ ಮಾಲಿನ್ಯ, ಆಪ್ಷನ್ ಸಿ ಧ್ವನಿ, ಆಪ್ಷನ್ ಡಿ ಕಂಪನ. ಯೋರ್ ಟೈಮ್ ಸ್ಟಾರ್ಟ್ ನೌ. ಅನಗತ್ಯವಾಗಿ ಶಬ್ದ ಕೇಳಿಸ್ತಾ ಇರುತ್ತೆ, ಅದನ್ನ ಏನಂತ ಕರೀತಾರೆ? ಅನಗತ್ಯವಾಗಿ ಕೇಳಿಸುವಂತಹ ಶಬ್ದವನ್ನ ಏನಂತ ಕರೀತಾರೆ? ವೆರಿ ಗುಡ್, ನಾವ್ ಅದನ್ನ ಏನಂತ ಹೇಳ್ತೀವಿ? ಶಬ್ದ ಮಾಲಿನ್ಯ ಅಥವಾ ನಾಯ್ಸ್ ಅಂತ ಕರಿತೀವಿ. ಹೌದಾ? ಶಬ್ದ ಮಾಲಿನ್ಯ ಅಥವಾ ನಾಯ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ, 10ನೇ ಪ್ರಶ್ನೆ, ಕಿವಿಯ ಯಾವ ಭಾಗವು ಶಬ್ದದ ಕಂಪನವನ್ನ ಮೊದಲು ಸ್ವೀಕರಿಸುತ್ತೆ? ಆಪ್ಷನ್ ಎ ಕಿವಿ ತಮಟೆ, ಇಯರ್ ಡ್ರಮ್ ಅಂತೀವಿ, ಆಪ್ಷನ್ ಬಿ ಹೊರ ಕಿವಿ, ಪಿಣ್ಣ ಅಂತ ಕರಿತೀವಿ, ಆಪ್ಷನ್ ಸಿ ಒಳಗಿವಿ, ಆಪ್ಷನ್ ಡಿ ಶ್ರವಣ ನರ. ಸೊ ಯಾವುದು? ಯೋರ್ ಟೈಮ್ ಸ್ಟಾರ್ಟ್ ನೌ. ಸೊ ಯಾವ್ದಪ್ಪ ಉತ್ತರ? ವೆರಿ ಗುಡ್, ಕಿವಿ ತಮಟೆ ಅಥವಾ ಇಯರ್ ಡ್ರಮ್ ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಓಕೆ, ಇದು ಶಬ್ದ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಆಗಿತ್ತು. ನೆಕ್ಸ್ಟ್ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಸಾರಾಂಶ ಅಥವಾ ಸಮರಿ ನೋಟ್ಸ್ ಕಡೆಗೆ ನಾವು ಗಮನ ಹರಿಸೋಣ. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಈ ಒಂದು ಅಧ್ಯಾಯ ಶಬ್ದ ಈ ಒಂದು ಪಾಠದ ಸಮಗ್ರವಾದಂತಹ ಸಾರಾಂಶ ಇಲ್ಲಿದೆ. ಶಬ್ದವು ಒಂದು ವಿಧದ ಶಕ್ತಿಯಾಗಿದ್ದು ಅದು ನಮ್ಮ ಕಿವಿಗಳಲ್ಲಿ ಶ್ರವಣದ ಸಂವೇದನೆಯನ್ನ ಉಂಟು ಮಾಡುತ್ತೆ. ಈ ಒಂದು ಚಿತ್ರವನ್ನ ನೀವು ನೋಡಬಹುದು.
ಹ್ಯೂಮನ್ ಲ್ಯಾರಿಂಗ್ ಯಾವ ರೀತಿ ಇದೆ ಅನ್ನೋದು ನಮ್ಗೆ ಕೇಳಿಸುತ್ತೆ. ಈ ಕಂಪನದಿಂದ ಶಬ್ದದ ಉತ್ಪತ್ತಿ ಆಗುತ್ತೆ. ಅದೇ ರೀತಿ ಈ ಶಬ್ದ ಆಚೆ ಕೇಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಮೀಡಿಯಂ ಅನ್ನೋದು ಇರಬೇಕು. ಮೀಡಿಯಂನ ಮೂಲಕ ಮಾತ್ರ ಅದು ಕೇಳಲಿಕ್ಕೆ ಸಾಧ್ಯ. ಅದು ವ್ಯಾಕ್ಯೂಮ್ ಸ್ಥಿತಿಯಲ್ಲಿದ್ದಾಗ ನಾವೊಂದು ಇಂಟರ್ನೆಟ್ ಅಲ್ಲಿ ಒಂದು ಏನು ನೋಡಿದ್ವಲ್ಲ, ಒಂದು ಸಿಮ್ಯುಲೇಷನ್ ನೋಡಿದ್ವಲ್ಲ, ಆ ಸಿಮ್ಯುಲೇಷನ್ ವ್ಯಾಕ್ಯೂಮ್ ಸ್ಥಿತಿಯಲ್ಲಿದ್ದಾಗ ಶಬ್ದ ಕೇಳೋದಿಲ್ಲ. ಅದೇ ರೀತಿ ಈ ರೀತಿಯಾದಂತಹ ಆಂಪ್ಲಿಟ್ಯೂಡ್ಗಳು, ಆವರ್ತನ ಹಾಗೂ ಆಂದೋಲನಗಳನ್ನ ನಾವು ನೋಡ್ಬೇಕಾಗತ್ತೆ. ಅದೇ ರೀತಿ ಮಾನವನ ಕಿವಿ ಯಾವ ರೀತಿ ಇದೆ, ಅದರ ಪದರಗಳು ಯಾವ ರೀತಿ ಇದೆ ಅಂತ ನೋಡ್ಬೋದು. ಜಲ ತರಂಗಗಳನ್ನ ಮೂಲಕ ಕೂಡ ನಾವು ಶಬ್ದವನ್ನ ಗ್ರಹಿಸುವಂತಹ ಪ್ರಯತ್ನವನ್ನ ಮಾಡಿಸಬಹುದು. ಲ್ಯಾರಿಂಗ್ಸ್ ನಮ್ಮ ಗಂಟಲಿನಲ್ಲಿ ಇರುವ ಸ್ವರತಂತುಗಳು ಹೇಗೆ ಗಾಳಿಯ ಒತ್ತಡದಿಂದ ಕಂಪಿಸುತ್ತವೆ ಮತ್ತು ಶಬ್ದವನ್ನ ಹೊರಹೊಮ್ಮಿಸುತ್ತದೆ ಅನ್ನೋದನ್ನ ನಮ್ಗೆ ಈ ಚಿತ್ರ ತೋರಿಸುತ್ತೆ. ಅರ್ಥ ಆಯ್ತಾ? ಯಾವ ತರ ಸ್ವರ ಹೊಂಬಿಸುತ್ತೆ ಅನ್ನೋದನ್ನ ಈ ಚಿತ್ರ ನಮ್ಗೆ ತೋರಿಸುತ್ತೆ. ನೋಡ್ಕೊಳ್ಳಿ ಈ ಚಿತ್ರವನ್ನ. ಈ ಚಿತ್ರದ ಮೂಲಕ ನಮ್ಮ ಹ್ಯೂಮನ್ ಲ್ಯಾರಿಂಗ್ಸ್ ಅಂದ್ರೆ ಮಾನವನ ಧ್ವನಿ ಪೆಟ್ಟಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗೇನೆ ಶಬ್ದದ ಪ್ರಸಾರಕ್ಕೆ ಒಂದು ಮಾಧ್ಯಮದ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಈ ಚಿತ್ರದ ಮೂಲಕ ನೋಡಬಹುದು. ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್ ಇದು ನಮ್ಗೆ ಸಿಮ್ಯುಲೇಷನ್ ಅಲ್ಲೂ ನಾವು ನೋಡಿದ್ವಿ. ಈ ಚಿತ್ರ ಈ ಒಂದು ಬೆಲ್ ಜಾರ್ ಪ್ರಯೋಗವನ್ನ ವಿವರಿಸುತ್ತೆ. ಗಾಜಿನ ಜಾರಿನಿಂದ ಗಾಳಿಯನ್ನ ಹೊರತೆಗೆದಾಗ ಅಂದ್ರೆ ಶೂನ್ಯ ಪ್ರದೇಶದಲ್ಲಿ ಒಳಗಿರುವಂತಹ ಗಂಟೆ ನಮ್ಗೆ ಕೇಳಿಸೋದಿಲ್ಲ. ಸೌಂಡ್ ಪ್ರೂಫ್ ರೂಮ್ಸ್ ಅಂತ ಕರಿತೀವಿ ನಾವು. ಕೇಳಿದ್ದೀರಾ? ಈ ಸ್ಟುಡಿಯೋ ರೂಮ್ಸ್ ಗಳಾಗಿರ್ಬಹುದು. ಅವೆಲ್ಲ ಸೌಂಡ್ ಪ್ರೂಫ್ ಅಂತ ಹೇಳಿದಾಗ ಆಚೆ ಇರುವಂತಹ ಶಬ್ದ ನಮ್ಗೆ ಕೇಳಿಸೋದಿಲ್ಲ, ಅಥವಾ ಒಳಗೆ ನಾವು ಮಾತಾಡುವಂತಹ ಶಬ್ದವು ಕೂಡ ಆಚೆ ಕೇಳಿಸೋದಿಲ್ಲ. ರೀಸನ್ ಯಾಕೆ? ರೀಸನ್ ಅಲ್ಲಿ ಸಂಪೂರ್ಣವಾಗಿ ಗಾಳಿಯ ಪ್ರವೇಶ ಇರೋದಿಲ್ಲ. ಇದು ಶಬ್ದವು ಶೂನ್ಯದಲ್ಲಿ ಚಲಿಸೋದಿಲ್ಲ ಅನ್ನೋದು ನಮ್ಗೆ ಸಾಬೀತು ಪಡಿಸುತ್ತೆ. ಮೂರನೇ ಚಿತ್ರ ಏನ್ ನೋಡಿದ್ವು ನಾವು? ಮಾನವನ ಕಿವಿಯ ಒಳರಚನೆ ಅಲ್ವಾ? ಮಾನವನ ಕಿವಿ ಯಾವ ರೀತಿ ಒಳರಚನೆಯಲ್ಲಿದೆ ಅನ್ನೋದನ್ನ ನಾವು ಗಮನಿಸಿದ್ವಿ. ದ ಹ್ಯೂಮನ್ ಇಯರ್ ಅನೋಟಮಿ. ನಮ್ಮ ಕಿವಿಯ ತಮಟೆ ಹೇಗೆ ಕಂಪನಗಳನ್ನ ಸ್ವೀಕರಿಸುತ್ತೆ ಮತ್ತು ಅವುಗಳನ್ನ ಒಳಗಿವಿಯ ಮೂಲಕ ಮೆದುಳಿಗೆ ಕಳುಹಿಸುತ್ತೆ ಅನ್ನೋದನ್ನ ನಾವು ಈ ಚಿತ್ರದ ಮೂಲಕ ಗ್ರಹಿಸ್ಕೋಬಹುದು. ನಾಲ್ಕನೆಯ ಚಿತ್ರ ಆಯಾಮ ಮತ್ತು ಆವರ್ತನದ ವ್ಯತ್ಯಾಸ. ದ ಡಿಫರೆನ್ಸ್ ಬಿಟ್ವೀನ್ ಆಂಪ್ಲಿಟ್ಯೂಡ್ ಅಂಡ್ ಫ್ರೀಕ್ವೆನ್ಸಿ. ಶಬ್ದದ ತರಂಗಗಳು ವೇವ್ಸ್ ಹೇಗೆ ಕಾಣಿಸುತ್ತೆ. ಈ ಚಿತ್ರವು ಜೋರಾದ ಶಬ್ದ ಲೌಡ್ ಸೌಂಡ್ ಮತ್ತು ತೀಕ್ಷ್ಣವಾದ ಶಬ್ದ ಹೈ ಪಿಚ್ ನಡುವಿನ ವ್ಯತ್ಯಾಸಗಳನ್ನ ತರಂಗಗಳ ಮೂಲಕ ವಿವರಿಸುತ್ತೆ. ಒಂದ್ಸಲ ಚಿತ್ರ ನೋಡ್ಕೊಂಡ್ ಬಂದ್ಬಿಡೋಣ. ಕೆಂಪಗಿರೋದು ಆಂಪ್ಲಿಟ್ಯೂಡ್, ಇದು ಫ್ರೀಕ್ವೆನ್ಸಿ. ಸೊ ಆಂಪ್ಲಿಟ್ಯೂಡ್ ಒಂದು ಜೋರಾಗಿ, ನಾನು ಜೋರಾಗಿ ಕೂಗ್ದಾಗ, ಶಬ್ದ ಅಂತ ಜೋರಾಗಿ ಹೇಳಿದಾಗ ಅಲ್ಲಿ ನಿಮ್ಗೆ ಆಂಪ್ಲಿಟ್ಯೂಡ್ ಟಚ್ ಆಗುತ್ತೆ. ಆದ್ರೆ ನನ್ನ ಧ್ವನಿಯನ್ನ ಏರಿಸ್ತೆ ಬರೀ ಹೈ ಪಿಚ್ ಅಲ್ಲಿ ಶಬ್ದ ಅಂತ ಹೇಳಿದಾಗ ಫ್ರೀಕ್ವೆನ್ಸಿ ಟಚ್ ಆಗುತ್ತೆ. ಓಕೆ, ಆ ಎರಡು ನಡುವಿನ ವ್ಯತ್ಯಾಸವನ್ನ, ಆ ಆಯಾಮ ಮತ್ತು ಆವರ್ತನ, ಆಂಪ್ಲಿಟ್ಯೂಡ್ ಅಂಡ್ ಫ್ರೀಕ್ವೆನ್ಸಿ ನಡುವಿನ ವ್ಯತ್ಯಾಸವನ್ನ, ಲೌಡ್ ಸೌಂಡ್, ಹೈ ಪಿಚ್ ಸೌಂಡ್ ನಡುವಿನ ವ್ಯತ್ಯಾಸವನ್ನ ಒಂದು ಚಿತ್ರ ನಮ್ಗೆ ತೋರಿಸುತ್ತೆ. ಕೊನೆಯದಾಗಿ ಜಲ ತರಂಗ. ಇದು ಒಂದು ಆಸಕ್ತಿದಾಯಕ ಉದಾಹರಣೆ. ನೀರಿನ ಮಟ್ಟವನ್ನ ಬದಲಾಯಿಸುವ ಮೂಲಕ ವಿಭಿನ್ನ ಆವರ್ತನದ ಶಬ್ದ, ದ ಚೇಂಜ್ ಇನ್ ದ ಸೌಂಡ್ ಹೇಗೆ ಉತ್ಪಾದಿಸಬಹುದು ಅನ್ನೋದನ್ನ ನಾವು ಕಲಿಲಿಕ್ಕೆ ಈ ಒಂದು ಜಲ ತರಂಗ ನಮ್ಗೆ ಸಹಾಯಕವಾಗಿ ನಿಲ್ಲುತ್ತೆ. ಓಕೆ, ಸೊ ಈಗ ಈ ಒಂದು ಚಾಪ್ಟರ್ ಅಲ್ಲಿ ನಾವ್ ಏನೇನ್ ಕಲ್ತ್ಕೊಂಡ್ ಬಂದ್ವಿ? ಕ್ವಿಕ್ ರೀಕ್ಯಾಪ್ ಆನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸೌಂಡ್ ಒಂದು, ಶಬ್ದದ ಉತ್ಪತ್ತಿ ಹೇಗೆ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್, ವಸ್ತುಗಳ ಕಂಪನದಿಂದ, ಫ್ರಮ್ ದ ವೈಬ್ರೇಷನ್ ಆಫ್ ದ ಆಬ್ಜೆಕ್ಟ್ಸ್ ಶಬ್ದವು ಉತ್ಪತ್ತಿಯಾಗುತ್ತೆ. ಒಂದು ವಸ್ತುವು ತನ್ನ ಸಮತೋಲನ ಸ್ಥಿತಿಯಿಂದ ಹಿಂದೆ ಮುಂದೆ ಅಥವಾ ಕೆಳಗೆ ಮೇಲೆ ಚಲಿಸೋದ್ರಿಂದ ಕಂಪನ ಉಂಟಾಗುತ್ತೆ. ವೈಬ್ರೇಷನ್ ಕ್ಯಾನ್ ಹ್ಯಾಪನ್
when an object is in the rest state, ಆ ರೆಸ್ಟ್ ಸ್ಟೇಟ್ ಇಂದ ಆಚೆ ಬಂದು ಮೇಲೆ ಕೆಳಗೆ ಹಿಂದೆ ಮುಂದೆ ಹೋಗೋದ್ರಿಂದ ಕಂಪನ ಉಂಟಾಗತ್ತೆ. ಉದಾಹರಣೆಗೆ, ಎಳೆದ ರಬ್ಬರ್ ಬ್ಯಾಂಡ್, ಬಾರಿಸಿದ ತಬಲ ಅಥವಾ ಕಂಪಿಸುವ ಶ್ರುತಿಗವಡೆ. ಶ್ರುತಿಗವಡೆ ಅಂದ್ರೆ ಟ್ಯೂನಿಂಗ್ ಫೋರ್ಕ್ ಅಂತ ಕರಿತೀವಿ. ಈ ತರ ಆಟ ಆಡ್ಬಹುದು. ಅಥವಾ ಒಂದು ಜಾಮೆಟ್ರಿ ಬಾಕ್ಸ್ಗೆ ಈ ತರ ಒಂದು ಎಳೆದು ಬಿಟ್ಟಾಗ ಉಂಟಾಗುವಂತಹ ಸೌಂಡ್ ಗಳನ್ನ ನಾವು ಗಮನಿಸ್ತಾ ಹೋಗ್ಬಹುದು. ನೆಕ್ಸ್ಟ್, ಮನುಷ್ಯರಲ್ಲಿ ಶಬ್ದದ ಉತ್ಪತ್ತಿ, ದ ಸೌಂಡ್ ಪ್ರೊಡ್ಯೂಸ್ಡ್ ಬೈ ದ ಹ್ಯೂಮನ್ಸ್. ಎಲ್ಲಿಂದ ಸೌಂಡ್ ಉಂಟಾಗುತ್ತೆ? ನಾವೀಗ ತಾನೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ನೋಡಿದ್ವಲ್ಲ, ಎಲ್ಲಿಂದ ಸೌಂಡ್ ಉಂಟಾಗ್ತಾ ಇದೆ? ಧ್ವನಿ ಪೆಟ್ಟಿಗೆ ಅಥವಾ ಸ್ವರ ಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್, ಇದ್ರಗಳ ಮೂಲಕ ಧ್ವನಿ ಅನ್ನೋದು ಉಂಟಾಗುತ್ತೆ. ಇದರಲ್ಲಿ ವೋಕಲ್ ಕಾರ್ಡ್ಸ್ ಅಂತ ಕರಿತೀವಿ, ಸ್ವರ ತಂತುಗಳು. ಈಗ ಸಂಗೀತ ಅಭ್ಯಾಸ ಮಾಡ್ಬೇಕಾದ್ರೆ ಹೇಳ್ತೀವಿ ಸರಿ, ನೀವ್ ಹಂಗ್ ಹೇಳ್ದಾಗ ಸ ರೀ ಅಂದಾಗ ನಿಮ್ಮ ಸ್ವರ ತಂತುಗಳು ಅಲ್ಲಿ ಆಕ್ಟಿವೇಟ್ ಆಗುತ್ತೆ ಅಲ್ವಾ? ಆದ್ರಿಂದ ವೋಕಲ್ ಕ್ಲಾಸಸ್ ಅಂತ ಕೇಳಿರ್ಬಹುದು. ಮ್ಯೂಸಿಕ್ ಕ್ಲಾಸ್ಗಳಲ್ಲಿ ವೋಕಲ್ ಕ್ಲಾಸಸ್ ಇರುತ್ತೆ, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಕ್ಲಾಸಸ್ ಇರುತ್ತೆ. ಎರಡೂ ಕೂಡ ಶಬ್ದವನ್ನ ಉಂಟು ಮಾಡುತ್ತೆ. ಇನ್ಸ್ಟ್ರೂಮೆಂಟ್ ಗೆ ನಿಮ್ಗೊಂದು ಕಾಯ, ಆಬ್ಜೆಕ್ಟ್ ಬೇಕಿರುತ್ತೆ. ಆದ್ರೆ ಇಲ್ಲಿ ವೋಕಲ್ಸ್ ಅಲ್ಲಿ ನಿಮ್ಮ ಸ್ವರಗಳನ್ನೇ ಕಾಯವನ್ನಾಗಿ ಮಾಡಿಸ್ಕೊಂಡು ಅದರಿಂದ ಶಬ್ದವನ್ನ ಉತ್ಪತ್ತಿ ಮಾಡೋದು. ಅರ್ಥ ಆಯ್ತಾ? ಇದು ಶ್ವಾಸಕೋಶದಿಂದ, ರೆಸ್ಪಿರೇಟರಿ ಸಿಸ್ಟಮ್ ಇಂದ ಗಾಳಿಯು ಇವುಗಳ ನಡುವಿನ ಸೀಳಿನ ಮೂಲಕ ಹೊರಬಂದಾಗ ಸ್ವರತಂತುಗಳು ಕಂಪಿಸಿ ಶಬ್ದವನ್ನ ಉಂಟು ಮಾಡುತ್ತದೆ. ಇದಕ್ಕೆ ಅಲ್ವಾ ಸಂಗೀತ ಕ್ಲಾಸ್ಗಳಲ್ಲಿ ಹೇಳ್ತಾರೆ ಪ್ರಾಣಾಯಾಮವನ್ನ ಮಾಡಿ, ಉಸಿರಾಟದ ಚಲನೆಯ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಳಿ. ಸೊ ಆಗ ಸ್ವರಗಳು ಉತ್ತಮವಾದಂತಹ ರೀತಿಲಿ ಹೊರ ಬರುತ್ತದೆ ಅಂತ. ಓಕೆ, ಈಗ ಪುರುಷರ ಸ್ವರತಂತುಗಳು ಸುಮಾರು 20 ಮಿಲಿಮೀಟರ್ ಉದ್ದವಿದ್ದರೆ ಮಹಿಳೆಯರದು 15 ಮಿಲಿಮೀಟರ್ ಇರ್ತದೆ. ಇದೇ ಕಾರಣಕ್ಕೆ ಗಂಡಸರು ಮತ್ತು ಹೆಂಗಸರಲ್ಲಿ ಧ್ವನಿಯ ವ್ಯತ್ಯಾಸ ಇರುತ್ತೆ. ಏನಿಲ್ಲಪ್ಪ, ನಮ್ ಕ್ಲಾಸ್ ನಲ್ಲಿ ಹೆಣ್ಮಕ್ಳೇ ಜೋರಾಗಿ ಮಾತಾಡ್ತಾರೆ ಅಂತ ನೀವ್ ಹೇಳ್ತಿರ್ಬಹುದು. ಬಟ್ ಸೈಂಟಿಫಿಕಲಿ ಗಂಡಸರಿನ ಧ್ವನಿ ಜಾಸ್ತಿ ಬೇಸ್ ನಲ್ಲಿ ಇರುತ್ತೆ. ಓಕೆ, ಹೆಣ್ಮಕ್ಳದು ತೀಕ್ಷ್ಣವಾಗಿ ಇರುತ್ತೆ. ಇನ್ನು ಶಬ್ದದ ಪ್ರಸಾರ, ಪ್ರೊಪಗೇಷನ್ ಆಫ್ ಸೌಂಡ್. ಶಬ್ದವು ಚಲಿಸಕ್ಕೆ ಕಡ್ಡಾಯವಾಗಿ ಒಂದು ಮಾಧ್ಯಮ, ದೇರ್ ಶುಡ್ ಬಿ ಅ ಮೀಡಿಯಂ. ಶಬ್ದವು ಘನ, ದ್ರವ ಮತ್ತು ಅನಿಲ ಈ ಮಾಧ್ಯಮಗಳಲ್ಲಿ ಚಲಿಸುತ್ತೆ. ಮತ್ತೆ ಶಬ್ದವು ಘನ ವಸ್ತುಗಳಲ್ಲಿ ಅತಿ ವೇಗವಾಗಿ ಚಲಿಸುತ್ತೆ. ಬೆಸ್ಟ್ ಎಕ್ಸಾಂಪಲ್ ಬಂದು ದೇವಸ್ಥಾನದ ಘಂಟೆ ಹೊಡೆದಾಗ ಎಷ್ಟು ಜೋರಾಗಿ ಶಬ್ದ ಬರುತ್ತೆ ಅಲ್ವಾ? ಅದೇ ಗಂಟೆನ ನೀರ್ನಲ್ಲಿ ಇಟ್ಕೊಂಡು ಹೊಡಿರಿ, ಇಲ್ಲ, ಘನ ವಸ್ತುಗಳಲ್ಲಿ ಅದು ಬೇಗ ಹೊಡೆಯುತ್ತೆ ಶಬ್ದ. ಇನ್ನು ಶೂನ್ಯ ಪ್ರದೇಶ, ವ್ಯಾಕ್ಯೂಮ್, ಚಂದ್ರನ ಮೇಲೆ ಅಥವಾ ಶೂನ್ಯ ಪ್ರದೇಶಗಳಲ್ಲಿ ಗಾಳಿ ಇರೋದಿಲ್ಲ, ಅದಕ್ಕೆ ಶಬ್ದವು ಅಲ್ಲಿ ಪ್ರಸಾರವಾಗೋದಿಲ್ಲ. ಅಂದ್ರೆ ಶಬ್ದವು ಶೂನ್ಯದಲ್ಲಿ ಚಲಿಸೋದಿಲ್ಲ. ಓಕೆ, ನಾವು ಶಬ್ದವನ್ನ ಕೇಳುವ ವಿಧಾನ, ಹೌ ಡು ವಿ ಹಿಯರ್ ಸೌಂಡ್? ನಮ್ಮ ಕಿವಿ 3 ಭಾಗಗಳನ್ನ ಹೊಂದಿರುತ್ತೆ: ಹೊರ ಕಿವಿ, ಮಧ್ಯ ಕಿವಿ, ಒಳಕಿವಿ. ಸೊ ಇದರಲ್ಲಿ ಕಿವಿ ತಮಟೆ ಅಂತ ಇರುತ್ತೆ, ಇಯರ್ ಡ್ರಮ್ಸ್. ಇದು ಶಬ್ದದ ಅಲೆಗಳು ಕಿವಿಯ ನಾಲಿಯ ಮೂಲಕ ಬಂದು ಕಿವಿ ತಮಟೆಗೆ ಬಡ್ದಾಗ ಅದು ಕಂಪಿಸುತ್ತೆ. ಈ ಕಂಪನಗಳು ಒಳಗಿವಿಯ ಮೂಲಕ ಮೆದುಳಿಗೆ ಸಂಕೇತಗಳಾಗಿ ತಲುಪುತ್ತೆ. ಆಗ ನಮಗೆ ಶಬ್ದದ ಅರಿವಾಗುತ್ತದೆ. ಓಕೆ, ನೆಕ್ಸ್ಟ್ ಆಂದೋಲನ ಅಥವಾ ದೋಲನ ಚಲನೆಯ ಲಕ್ಷಣಗಳು ಏನಿದೆ ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಈಗ ಸಮಯ ಮುಗ್ದಿದೆ. ಈ ಒಂದು ಕ್ಲಾಸ್ಗೆ ಸಂಬಂಧಪಟ್ಟಂತಹ ಸಮರಿ ನೋಟ್ಸ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಫುಲ್ ಹೈಲೈಟ್ ಮಾಡ್ಬಿಡೋಣ ಅಲ್ವಾ? ನೆಕ್ಸ್ಟ್ ಕ್ಲಾಸ್ ನಾವ್ ಇಲ್ಲಿಂದ ಮುಂದುವರಿಸ್ಬೇಕು ಅಂತ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಈ ಒಂದು ಪಾಠದ ಮತ್ತೊಂದಿಷ್ಟು ಸಮರಿ ನೋಟ್ಸ್ ಅನ್ನ ನೋಡ್ಕೊಳ್ಳೋಣ ಅಂಡ್ ಹೊಸದೊಂದು ಪಾಠವನ್ನ ಕೂಡ ಶುರು ಮಾಡೋಣ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಮ್ಮ ಅಜೆಂಡದ ಪ್ರಕಾರ ಡಿಕ್ಟೇಷನ್ ಆಯ್ತು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಆಯ್ತು, ಸಾರಾಂಶ ಕೂಡ ಒಂದು 3/4 ಭಾಗದಷ್ಟು ಮುಗ್ದಿದೆ, ಮುಕ್ಕಾಲ್ ಭಾಗದಷ್ಟು ಮುಗ್ದಿದೆ. ಇನ್ನೊಂದು ಕಾಲ್ವಾಸಿ ಭಾಗ ಇದೆ, ಅದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ,
ಜೈ ವಿದ್ಯಾಶಕ್ತಿ. ನಮಸ್ಕಾರ.